बीजापुर में मिली एक अनजान व्यक्ति की लाश, मोहल्ले में फैली डर की लहर। बीजापुर शहर के वार्ड नंबर 8 के राम प्रसाद गली कोटे नरसिंह मंदिर के पास एक अनजान व्यक्ति की लाश फांसी से लटकी हुई मिली है। इस घटना से पूरे इलाके में सनसनी फैली गई है। जैसे ही घटना की सूचना मिली, तुरंत गांधी चौक पुलिस मौके पर पहुंची और स्थिति का जायजा लिया। पुलिस ने लाश को अपने कब्जे में लेकर मामले की जांच शुरू कर दी है। फिलहाल व्यक्ति का नाम और उसकी पहचान नहीं हो पाई है। उस व्यक्ति के साथ क्या हुआ है और ये आत्महत्या है या फिर कुछ और वजह, इसका खुलासा पुलिस की पूरी जांच के बाद ही हो पाएगा। इस घटना को लेकर स्थानीय लोगों में डर का माहौल बना हुआ है। हमारे माध्यम से बात करते हुए स्थानीय निवासी राजाराम हल्ली ने कहा कि इस तरह की घटना से मोहल्ले के लोग चिंतित हैं और पुलिस से इलाके में गश्त बढ़ाने की मांग की है। पुलिस पूरे मामले की गहराई से जांच कर रही है। ಇವತ್ತ ಮುಂಜಾನೆ ರಾಮ್ ಪ್ರಸಾದ್ ಗಲ್ಲಿ ಓಣಿಯಲ್ಲಿ ಕೋಟೆ ನರಸಿಂಹ ದೇವರ ದೇವಸ್ಥಾನದ ಪಕ್ಕದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ನೇಣು ಹಾಕೊಂಡಿದ್ದಾರೆ. ಬೆಳಗ್ಗೆ ನಾವು ವಾಕಿಂಗ್ ಮಾಡ್ಬೇಕಾದ್ರೆ ಒಬ್ರು ಮುಂಜಾನೆ ವೃದ್ಧ ಮಹಿಳೆ ಮುಂಜಾನೆ 5:15ಗೆ ಮ್ಯಾಗೆ ಹೋದಾಗ ಅದು ಕಂಡು ಭಯದಿಂದ ಹೊರಗೆ ಬಂದು ಎಲ್ಲರಿಗೂ ಹೇಳಿದ್ಮ್ಯಾಗ ಪೊಲೀಸರು ಬಂದು ಈಗ ಬಂದು ಕರ್ಕೊಂಡು ಹೋದ್ರು. ಈ ತರ ದೇವಸ್ಥಾನದಲ್ಲಿ ನೇಣು ಹಾಕೊಂಡು ಇದು ಆಗ್ತಾ ಇದ್ರೆ ಮುಂದೆ ಭಕ್ತಾದಿಗಳು ಹೋಗಕ್ಕೆ ಭಯ ಪಡ್ತಾರೆ. ಇದಾದ ಈ ತರ ಆಗ್ತಿದ್ರೆ ಜನರಿಗೆ ಒಂದು ಭಯ ಉತ್ಪಾದನೆ ಆಗುತ್ತದೆ. ಅದಕ್ಕೆ ಸ್ವಲ್ಪ ವಿಚಾರ ಮಾಡಬೇಕು. ಗೌರ್ಮೆಂಟ್ ಸರ್ಕಾರವನ್ನು ಸ್ವಲ್ಪ ಇದು ಮಾಡಬೇಕು. ಪೊಲೀಸ್ ಗಸ್ತ್ ಆಗಬೇಕು. ನಶಿಕನ್ಯಾಗ ಮುಂಜಾನೆ ಅವ್ಯವಸ್ಥೆ ಆಗ್ಬಿಟ್ಟಿದೆ. ಓಣಿಯಾಗ ಯಾರು ಏನ ಮಾಡ್ತಾರೆ ಏನಾಗ್ತದೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಪೊಲೀಸರು ಸ್ವಲ್ಪ ಗಸ್ತನ್ನು ಹಾಕುವಂತ ವ್ಯವಸ್ಥೆ ಮಾಡ್ಬೇಕಂತ ನಾವು ಕೇಳ್ಕೊತಾ ಇದ್ದೇವೆ. ಯಾಕಂದ್ರೆ ಸಣ್ಣ ಹುಡುಗರು ಅದು ಅಡ್ಡಾಡ್ತಾರೆ ಮಾಡ್ತಾರೆ. ಇಲ್ಲಿ ಮುಂಜಾನೆ ನಾವು ನಶಿಕನಾಗ ವಾಕಿಂಗ್ ಮಾಡ್ತೀವಿ. ಇದೊಂದು ಭಯದ ವಾತಾವರಣ ಒಂದು ಆದಂಗ ಆಗಿದೆ ನಮ್ಮ ರಾಮ್ ಪ್ರಸಾದ್ ಓಣಿಯಲ್ಲಿ. ಹೆಣ್ಮಕ್ಳು ಸಣ್ಣ ಹುಡುಗರೆಲ್ಲ ಭಯದಿಂದ ಇದು ಆಗ್ತಾ ಇದಾರೆ. ಗುಡಿಗೆ ಹೋಗ್ಬೇಕು ಹೋಗ್ಬಾರ್ದು ಒಂದು ಭಯ ಉತ್ಪಾದನೆ ಆಗ್ಬಿಟ್ಟಿದೆ ಇವತ್ತಿನ ದಿವಸದೊಳಗೆ. ಒಂದ್ ಸ್ವಲ್ಪ ಪೊಲೀಸರಿಗೆ SP ಸಾಹೇಬರ ತರ ಮುಟ್ಟಬೇಕಿದನ್ನು ಒಂದ್ ಏನಾರ ವ್ಯವಸ್ಥೆ ಆಗ್ಬೇಕು. ಇಲ್ಲಾಂದ್ರೆ ಸ್ವಲ್ಪ ಬಹಳ ತೊಂದರೆ ಆಗ್ಬಿಡ್ತು. ಗುಡಿಗೆ ಹೋಗ್ಬಾರ್ದು. ಈಗ ಬರ್ಬಾರ್ದು ಗುಡಿ ಒಳಗೆ ನೇಣು ಹಾಕಕ್ ಪ್ರಾಬ್ಲಮ್ ಆದ್ಮ್ಯಾಗ ಮುಂದೆ ಹ್ಯಾಂಗಾಗೋದನ್ನು ಬಹಳ ಇದು ಅನ್ಸಾಕತದ. ದಯವಿಟ್ಟು ಅದೊಂದ್ ಸ್ವಲ್ಪ ಗಮನಕ್ಕೆ ತರಬೇಕು SP ಸಾಹೇಬ್ರೆ. ಇದನ್ನ ವ್ಯವಸ್ಥೆ ಮಾಡ್ರಿ. ಏನಾದ್ರೂ ಓಣಿ ಒಳಗೆ ಗಸ್ತ್ ಆಗುವಂತದ್ದು ಏನಾರ ಒಂದು ವ್ಯವಸ್ಥೆ ಎಲ್ಲಿ ಯಾವ ಓಣಿ ಏನು ಒಂದು ಗೊತ್ತಾಗ್ತಾ ಇಲ್ಲ. ಬಬ್ಲೇಶ್ವರ ಅಂತ ಹೇಳ್ತಾರೆ, ನಮಗೇನು ಗೊತ್ತೇ ಇಲ್ಲ ಅದ್ರ ಎಲ್ಲಿ ಅವದಾನ ಏನದನ್ನ. ಸ್ವಲ್ಪ ದಯವಿಟ್ಟು ಒಂದ್ ಸ್ವಲ್ಪ ಓಣಿ ಒಳಗೆ ಗಸ್ತ್ ಆಗುವಂತ ಪೊಲೀಸರದ್ದು ಏನಾರ ಬಂದೋಬಸ್ತ್ ಆಗಬೇಕು. ಪೊಲೀಸ್ ಪ್ರೊಟೆಕ್ಷನ್ ಬೇಕಲ್ಲ ಜನರಿಗೆ. ಏನಾರ ಆಗ್ಬೇಕಂತ ನಾವು ಇದು ಅಂತ ಕೇಳ್ಕೊಳ್ತಾ ಇರೋದು. ಇಲ್ಲ ಸರ್, ಪೊಲೀಸ್ ಬರ್ತಾರೆ. ನಮ್ಮ ಹುಡುಗರು 12 ತನ ಕೂತಿರ್ತಾರೆ ಮಾತಾಡ್ಕೋತ. ಪೊಲೀಸರನ್ನ ನಾವು ಕೇಳಿಲ್ಲ, ಶೀಟನ್ನು ಕೇಳಿಲ್ಲ. ಈಗ ನಮ್ಮ ಹುಡುಗರು ಇಲ್ಲಿ ಕೂತಿರ್ತಾರೆ, ಇಲ್ಲೇ ಕೂತಿರ್ತಾರೆ. 12 ತನ ಕೂತೀವಿ, ಯಾರಿಗೂ ಗೊತ್ತಿಲ್ಲ. ನಸಿಕ್ನಾಗ 5 ಗಂಟೆಗೆ ನಾವು ವಾಕಿಂಗ್ ಮಾಡ್ತೇವೆ. ಇಲ್ಲಿ ನಾವು ಮಾಡ್ತೇವೆ, ಹೆಣ್ಮಕ್ಳು ಎಲ್ಲಾರು ಮಾಡ್ತಾರ. ಏನು ಇಲ್ಲೇ ಇಲ್ಲ. 5 ಗಂಟೆ 5:05ಗೆ ಒಬ್ಬರಲ್ಲಿ ಹೋಗ್ತಾರೆ. ಇಲ್ಲಿ ಬ್ಯಾಲೆ ಪೂಜಾಕಂತ ಹೋಗಿರ್ತಾವ. ನೋಡೋಣ ಭಯ ಆಗ್ಬೋದು. ಫಸ್ಟ್ ರೌಂಡ್ ಹೊಡೆದ್ರು, ಸೆಕೆಂಡ್ ರೌಂಡ್ ಒಮ್ಮೆ ಅಂಜಿ ಕೆಳಗ್ ಬಂದ್ಬಿಟ್ರು. ಅವ್ರು ಪೂರಾ ಮೈ ಇದು ಆಗ್ತಾ ಇತ್ತು. ಮತ್ ನಾವ್ ಏನಾಯ್ತು ಅಂತ ಕೇಳಿದ್ಮ್ಯಾಗ ಹಿಂಗ ಆಯ್ತು ಅಂತ ಹೇಳಿದ್ರು ಅವರು. ಗುಡಿ ಒಳಗೆ ಹಿಂಗ ಆಗ್ತಾ ನಮ್ಗೆ ಎಂದೂ ಕಲ್ಪನಾನೇ ಬಂದಿಲ್ಲ. ಇದು ಮೊದಲನೇ ಸಲ ಆಗಿದ್ದು. ಆದ್ರೆ ಸ್ವಲ್ಪ ಪೊಲೀಸರ ವ್ಯವಸ್ಥೆ ಆಗ್ಬೇಕಂತ ನಮ್ಮಲ್ಲಿ ವಿನಂತಿ, ಬೇರೆದೇನಿಲ್ಲ ಸರ್. ಏನ್ ಗೊತ್ತಾಗಿಲ್ಲ ಸರ್. ಅದು ಈಗ ಪೊಲೀಸರು ಅವ್ರಿಗೂ ಗೊತ್ತಾಗ್ಬೇಕು. ಎಲ್ಲ ಏನೋ ಗೊತ್ತಾಗಿಲ್ಲ. ಚೀಟಿ ಒಳಗೆ ಏನೋ ಒಂದು ಬಬಲೇಶ್ವರ ಅಂತ ಒಂದು ಏನೋ ಬಬಲೇಶ್ವರ ಒಂದು ಚೀಟಿ ಅಂತ ಅಷ್ಟೇ ಸಿಕ್ಕದ. ಮುಂದೆ ಏನದು ಗೊತ್ತಾಗಿಲ್ಲ ಸರ್. ಆಧಾರ್ ಕಾರ್ಡ್ ಏನೂ ಇಲ್ಲ ಸರ್. ಇದು ರಾಮ್ ಪ್ರಸಾದ್ ಗಲ್ಲಿ ಸರ್. ರಾಮ್ ಪ್ರಸಾದ್ ಗಲ್ಲಿ ಮುಲಕ್ ಬೈದಾನ್ ತೋಪ್, ವಾರ್ಡ್ ನಂಬರ್ 8. ಇದು ಕೋಟೆ ನರಸಿಂಹ ದೇವರು ಅಂತ ಹೇಳ್ತಾರೆ. ಇಲ್ಲಿ ಮಂದಿರದಾಗೆ ಅದ್ರ ಮಂದಿರ ಅಂದ್ರೆ ಒಂದು ನರಸಿಂಹ ದೇವ್ರ ಮೊದಲು ಒಂದು ಹನುಮಂತ ದೇವ್ರ ಗುಡಿ ಸಾಂದ್. ಆ ಹನುಮಪ್ಪನ ಮುಂದೆ ಇದು ಆಗಿದ್ದದು. ಏನಾಗ್ಯದು ಏನಿಲ್ಲ ಒಂದು ಅದೇ ಸರ್. ದೇವಸ್ಥಾನ ಆದ್ರೆ ಮಂದಿಗೆ ಒಂದು ಭಯವನ್ನು ಉತ್ಪಾದನೆ ಮ್ಯಾಗ ದೇವ್ರ ಗುಡಿ ಹೋಗ್ಬೇಕು ಹೋಗ್ಬಾರ್ದು. ದಿನ ಜನರ ಸಣ್ಣ ಹುಡುಗರು ದೊಡ್ಡವರು ಎಲ್ಲಾರು ಮ್ಯಾಗ ದೇವಸ್ಥಾನಕ್ಕೆ ಹೋಗ್ತಾರೆ. ಇದೊಂದು ನೋಡಿ ಎಲ್ಲರಿಗೂ ಒಂಥರ ಭಯ ಆದಂಗ ಆಗ್ಬಿಟ್ಟ ಸರ್. ಸ್ವಲ್ಪ ಏನಾರು ನಮಗೆ ಪೊಲೀಸ್ದೊಂದು ಇದು ಆಗ್ಬೇಕು, ಗಸ್ಟ್ ಆಗ್ಬೇಕು, ಸಿಟಿ ಹೊಡಿಬೇಕು. ಏನಿಲ್ಲ ಇಲ್ಲ ಇಲ್ಲಿ ಈ ಒನ್ಯಾಗಂತೂ ನಮಗೆ ಏನೂ ಪ್ರೊಟೆಕ್ಷನ್ ಇಲ್ಲ. ಇವತ್ತಿನ ನೋಡಿದಂತೂ ಪೂರ್ತಿ ಭಯ ಆಗ್ಬಿಟ್ಟದ್ ನಮಗ. ಅದಕ್ಕೊಂದ್ ಸ್ವಲ್ಪ ಲಕ್ಷ್ಯ ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದೀವಿ ಅಷ್ಟೇ ಅವ್ರನ್ನ. ನಾ ರಾಜಾರಾಮ್ ಹಳ್ಳಿ ಅಂತೇಳಿ, ನನ್ನ ಮನೆ ಇಲ್ಲೇ ಪಕ್ಕದಲ್ಲಿದೆ.